वाल्मिकी विकास महामंडळातील कथित भ्रष्टाचार आणि निधीच्या गैरवापराच्या प्रकरणी माजी मंत्री बी नागेंद्र यांना मंत्रिपदावरून हटवावे या मागणीसाठी कित्तूर आणि बैलहोंगल तालुक्यातील भाजप कार्यकर्त्यांनी बेळगावतील कित्तूर आणि चन्नम्मा चौकात आंदोलन करून राज्य सरकारविरोधात जोरदार घोषणाबाजी केली। आंदोलनकर्त्यांनी वाल्मिकी महामंडळातील आर्थिक गैरव्यवहारांची सखोल चौकशी करून दोषींवर कठोर कारवाई करावी अशी मागणी केली। अनुसूचित जमातींच्या विकासासाठी राखीव असलेल्या निधीचा गैरवापर झाल्याचा आरोप अत्यंत गंभीर असून हे प्रकरण कोणत्याही परिस्थितीत दडपण्याचा प्रयत्न करू नये असेही त्यांनी म्हटले। ಭ್ರಷ್ಟ ಆಡಳಿತವನ್ನು ಕೊಡ್ತಕ್ಕಂತ ಕಾಂಗ್ರೆಸ್ ಸರ್ಕಾರವನ್ನ ಕಿತ್ತೊಗಿಲಿಕ್ಕೆ ಇವತ್ತು ಬಿಜೆಪಿ ರಾಜ್ಯಾದ್ಯಂತ ಜೊತೆಗೆ ವಿಧಾನಸಭೆ ಒಳಗಡೆ 187 ಕೋಟಿಗಳ ಹಗರಣವನ್ನು ಮಾಡಿ ನನಗೆ ಯಾವುದೋ ಇದು ಸಂಬಂಧ ಇಲ್ಲ, ನಾನು ಸಚಿವನಾಗಿ ಮುಂದೋಗ್ತೀನಿ, ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಜೊತೆಗೆ ಮಾನ್ಯ ಮುಖ್ಯಮಂತ್ರಿಗಳು ಸಹಿತ ಬಿ ನಾಗೇಂದ್ರನ ನಾವು ಮುಂದೋಗಿಸ್ತೇವೆ ಅಂತಕ್ಕಂಥ ಒಂದು ಮಂಡ ಹಠ, ಆ ಹಠಕ್ಕೆ ಕಾರಣ ಅದಕ್ಕೆಲ್ಲ 187 ಕೋಟಿಗಳಲ್ಲಿ ಪಾಲುದಾಗಿದ್ದಂಥ ಸಂದರ್ಭದಲ್ಲಿ ಅವಾಗ ಒಂದು ಭಯಕ್ಕೆ ಇವತ್ತು ಇಡೀ ರಾಜ್ಯ ಅಂತ ಹೋರಾಟ ಮಾಡಿದ್ರು ಸಹಿತ ಇವತ್ತು 187 ಕೋಟಿಗಳ ಹಗರಣ ಮಾಡಿದಂಥ ಬಿ ನಾಗೇಂದ್ರನ ಸಚಿವ ಸಂಪುಟದಿಂದ ಕಿತ್ತು ಹಾಕುವಾಗೆ ಇವತ್ತು ಬಿ ಜೆ ಪಿ ಹೋರಾಟವನ್ನು ಕಳೆದ ಒಂದು ವಾರದಿಂದ ಪ್ರಾರಂಭ ಮಾಡಿದೆ। ಆದರೆ ದಿಪ್ಪು ಚರ್ಮದ ಕಾಂಗ್ರೆಸ್ ಸರ್ಕಾರ ಇವತ್ತು ಯಾವುದನ್ನು ಅಲಕ್ಷ್ಯ ಮಾಡಿದೆ। ಇವತ್ತು ರಾಜ್ಯದ ಮುಖ್ಯಮಂತ್ರಿ ಹೇಳ್ತಾರೆ ನನ್ನ ಬೆಳವಣಿಗೆಯನ್ನು ನೋಡದೇ ಇರತಕ್ಕಂಥ ಬಿ ಜೆ ಪಿ ಹೋರಾಟವನ್ನು ಮಾಡ್ತಾಯಿದೆ ಅಂತ। ನಿಮ್ಮ ಬೆಳವಣಿಗೆ ನುಡಿಯಲ್ಲ, ನಿಮಗೆ ಅವಕಾಶದ ಆಡಳಿತ ಕೊಡಿ। ಆದರೆ ಇವತ್ತು 187 ಕೋಟಿಗಳ ಹಗರಣವನ್ನು ಮಾಡಿದಂಥ ಬಿ ನಾಗೇಂದ್ರನ ಸಚಿವ ಸಂಪುಟದಿಂದ ಕಿತ್ತೊಗೆದು ಇವತ್ತು ಈ ನೆವ ಮಾಡಿಕೊಂಡು ನೀವು ಬರಗಾಲವನ್ನು ಘೋಷಣೆ ಮಾಡಬೇಕಾಗಿದೆ, ಬೆಳೆ ಪರಿಹಾರವನ್ನು ಕೊಡಬೇಕಾಗಿದೆ, ಸಾಲ ಮನ್ನಾವನ್ನು ಮಾಡಬೇಕಾಗಿದೆ। ಇವತ್ತು ಮಾಸಾಸನ ಕಳೆದ 4 ತಿಂಗಳಿಂದ ವಿಧವಾ ವೇತನ, ಅಂಗವಿಕಲ ವೇತನ, ವೈದ್ಯಾಪಿ ವೇತನ ಇವತ್ತು ತಡೆ ಹಿಡಿದಿದ್ದೀವಿ। ಇದರ ಜೊತೆಗೆ ಇವತ್ತು ಸಾಮಾನ್ಯ ಜನರಿಗೆ ಎಲ್ಲ ರೀತಿಯಿಂದ ಇವತ್ತು ಟ್ಯಾಕ್ಸನ್ನು ಮಾಡಿದೆ, ಮಣಿಪಟ್ಟಿಯನ್ನು ಜಾಸ್ತಿ ಮಾಡಿದೆ, ಮನೆ ಉತ್ತಾರಗಳನ್ನು ಕೊಡ್ತಾ ಇಲ್ಲ। ಒಂದು ಕಡೆ ತುಗಲಕ್ಕನ ಆಡಳಿತವನ್ನು ಮಾಡ್ತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನು ಇವತ್ತು ಬರ್ತಕ್ಕಂಥ ದಿನಮಾನದಲ್ಲಿ ಇವತ್ತು ತಕ್ಕಂಥ ಮತದಾಗ ದೇವರು ನಿಮಗೆ ಉತ್ತರವನ್ನು ಕೊಡ್ತಕ್ಕಂಥ ಕೆಲಸ ಮಾಡ್ತಾಗ। ಆದರೆ ನಮ್ಮೆಲ್ಲ ಬೇಡಿಕೆ ಇವತ್ತು ಭ್ರಷ್ಟ ಸಚಿವನಂತ ಬಿ ನಾಗೇಂದ್ರನ ಸಚಿವ ಸಂಪುಟದಿಂದ ಬಿಡಬೇಕಂತಕ್ಕಂಥ ನಮ್ಮೆಲ್ಲ ಬೇಡಿಕೆಗೆ ಇವತ್ತು ಸರ್ಕಾರ ಸ್ಪಂದನೆ ಮಾಡಬೇಕು। ಮಾಡದಿದ್ದರೆ ಇಡೀ ರಾಜ್ಯದ ಇನ್ನು ಇವತ್ತು ನಮ್ಮ ರಾಜ್ಯದ ನಾಯಕರಂತ ವಿಜೇಂದ್ರ ಪಾದಯಾತ್ರೆಯನ್ನು ಮಾಡಲಿಕ್ಕೆ ಇವತ್ತು ತೀರ್ಮಾನವನ್ನು ಮಾಡ್ತಾ ಇದ್ದಾರೆ। ಮುಂದಿನ ದಿನಮಾನ ಹೆಚ್ಚಿನದಂಥ ನಿಮಗೆ ಹೋರಾಟದ ಬಿಸಿಯನ್ನು ತಟ್ಟಿಸ್ತಕ್ಕಂಥ ಕೆಲಸ ಇವತ್ತು ಬಿ ಜೆ ಪಿಯ ಆಡಳಿತ ಜೊತೆಗೆ ಬಿ ಜೆ ಪಿ ಪಕ್ಷ ನಿಮಗೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಂತ ಅಂತ ಹೇಳುತ್ತಾ ಇವತ್ತು ನಿರಂತರವಾಗಿ ನಮ್ಮ ಕಿತ್ತೂರು ಮತಕ್ಷೇತ್ರ ಜೊತೆಗೆ ಸೌಂದತ್ತಿ ಮತಕ್ಷೇತ್ರ ಇವತ್ತು ನಮ್ಮ ಸಗದಿದೆ, ನಾವು ಇವತ್ತು ಹೋರಾಟವನ್ನು ಮಾಡ್ತಾಯಿದ್ದೀವಿ। ಹೋರಾಟದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂಥ ಎಲ್ಲ ನಮ್ಮ 2 ಮಂಡಲ ಅಧ್ಯಕ್ಷ ಮತ್ತು ಎಲ್ಲ ಪದಾಧಿಕಾರಿ ಸಹಿತ ಈ ಸಂದರ್ಭದಲ್ಲಿ ಎಲ್ಲರನ್ನ ಪ್ರಮುಖರನ್ನ ಅಭಿನಂದನೆ ಸಹಿತ ಸಲ್ಲಿಸ್ತೀವಿ। ಇವತ್ತು ನಿರಂತರವಾಗಿ ಡಿ ಸಿ ಎಫ್ ಮುಂದೆ ಇವತ್ತು ನಮ್ಮ ಸಗದಿದ ಹೋರಾಟಕ್ಕೆ ನಾವು ಕೂತ್ಕೊಳ್ತೇವೆ ಸಗ ಅದಕ್ಕೆ ಸಂದರ್ಭ ತಮ್ಮದೇನೋ ಡಾಕ್ಯುಮೆಂಟ್ ಇದ್ದರೆ ಎಲ್ಲಿ ಹಾಜರು ಮಾಡಬೇಕು, ಎಲ್ಲಿ ಮಾತಾಡ್ತಕ್ಕಂಥ ಕೆಲಸ ಮಾಡಿ। ಇವತ್ತು ನೀವು ಬಳ್ಳು ಮಾಡ್ತಾ ಇದ್ದೀರಿ, 4 ಬಳ್ಳಿ ನಿಮ್ಮನ್ನು ನೋಡ್ತಾ ಇದ್ದೀವಿ, 1 ಬಳ್ಳು ಬೇಗದ ಕಡೆ ಮಾಡ್ತಾ ಇದ್ದೀವಿ, ಆ 4 ಬಳ್ಳಿಗೆ ಉತ್ತರವನ್ನು ಕೊಡ್ತಕ್ಕಂಥ ಕೆಲಸ ಮೊದಲು ಮಾಡಿ। ವಿಜೇಂದ್ರ ಅವರು ಪಾದಯಾತ್ರೆ ಎಲ್ಲಿ ಮಾಡ್ತಾರೆ ಸರ್? ಆ ಕಡೆ ಎಸ್ ಟಿ ರಿಸರ್ವೇಷನ್ ಅಂತ ಕ್ಷೇತ್ರಗಳನ್ನ ಜೊತೆಗೆ ನಾಗೇಂದ್ರ ಕ್ಷೇತ್ರಕ್ಕೆ ಸಹಿತ ಇವತ್ತು ಪಾದಯಾತ್ರೆಯನ್ನು ತಯಾರಿ ಮಾಡಿಕೊಳ್ತಾ ಇದ್ದಾರೆ। ಈಗಾಗಲೇ ಮಾತೇಶಣ್ಣ ದೊಡ್ಡಗೌಡ್ರು ಎಲ್ಲ ಹೇಳಿದ್ದಾರೆ, ಇದ್ರ ಜೊತೆ ಕೆಲವೊಂದು ವಿಚಾರಣೆ ನಾನು ವ್ಯಕ್ತಪಡಿಸ್ತೀನಿ। ಈ ಭ್ರಷ್ಟ ಬಿ ನಾಗೇಂದ್ರ ಅವ್ರನ್ನು ವೈಯಕ್ತಿಕವಾಗಿ ಏನಿಲ್ಲ, ನಾವು ಏನು ಒಂದು ರಿಕ್ವೆಸ್ಟ್ ಮಾಡ್ಕೋದು, ಇಷ್ಟೇನು ಹಗರಣ ಆಗಿದೆಯಲ್ಲ ಅದನ್ನು ಯಾಕೆ ತನಿಖೆ ಮಾಡುವಲ್ರು ಕಾಂಗ್ರೆಸ್ ಸರ್ಕಾರ? ಒಂದು ಎರಡನೇದು, ನಾವು ಇದು ಸೆಂಟ್ರದಾಗೂ ಹಾಗೂ ಸ್ಟೇಟ್ ಲೆವೆಲ್ದಾಗೂ ನಾವು ಇತಿಹಾಸ ನೋಡಿದರೆ ಎಷ್ಟೋ ಜನ ರಾಜೀನಾಮೆ ಕೊಟ್ಟಿದ್ದಾರೆ। ಯಾವುದು ಮಾರಲ್ ವ್ಯಾಲ್ಯೂ ಬೇಸ್ಡ್ ಪಾಲಿಟಿಕ್ಸ್ ಮಾಡೋದು। ಪ್ರಪ್ರಥಮವಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು 1956ನೇ ಇಸ್ವಿನಲ್ಲಿ ಅವರು ರೈಲ್ವೆ ಸಚಿವರಿದ್ದರು। ಆವಾಗ ತಮಿಳುನಾಡುದಾಗ ಒಂದು ರೈಲ್ವೆ ಅಪಘಾತದಲ್ಲಿ 150 ಮಂದಿ ತೀರ್ಕೊಂಡು ಹೋದರು। ಅವ್ರಿಗೆ ಡೈರೆಕ್ಟ್ ಏನೂ ಹೊಣೆ ಇರಲಿಲ್ಲ, ಆದರೆ ಅವರು ವ್ಯಾಲ್ಯೂ ಬೇಸ್ಡ್ ನೈತಿಕವಾಗಿ ಒಂದು ಅವ್ರ ಸಚಿವ ಸ್ಥಾನಕ್ಕೆ ಅವ್ರು ರಾಜೀನಾಮೆ ನೀಡಿದರು। ಅದೊಂದು ಉದಾಹರಣೆ ಇದೆ। ಹಾಗೆ ನಮ್ಮ ಕರ್ನಾಟಕ ಸರ್ಕಾರದಾಗ ನಮ್ಮ ಧೀಮಂತ ನಾಯಕರ ದಿವಂಗತ ಶ್ರೀ ರಾಮಕೃಷ್ಣ ಹೆಗಡೆ ಸಾಹೇಬ್ರವರು
1984ನಲ್ಲಿ ನೀವೆಲ್ಲ ಹಿಸ್ಟ್ರಿ ನೋಡಿದರೆ ಆವಾಗ ಲೋಕಸಭಾ ಎಲೆಕ್ಷನ್ ಆಯಿತು, 8th ಲೋಕಸಭಾ ಎಲೆಕ್ಷನ್. ಆವಾಗ ಮೆಜಾರಿಟಿ ಇದ್ದಿದ್ದು 28 ಲೋಕಸಭಾ ಸೀಟ್ನಲ್ಲಿ ಬರೀ ಜನತಾ ಪಕ್ಷ 4 ಸೀಟ್ ಆರಿಸಿ ತೊಗೊಂಡು ಬಂದರು. ನಾನೇ ಹೊಣೆಗಾರ ಇದಕ್ಕಂತ ಹೇಳಿ ಡಿಸಾಲ್ವ್ ಮಾಡಿದರು. ಮತ್ತೆ ಒಂದು ಪುನಃ ಎಲೆಕ್ಷನ್ ಮಾಡಿದ್ರು ಅವರು. ಅವಾಗ ದಿವಂಗತ ಶ್ರೀ ಡಿ ಬಿ ಇನಾಮದಾರ್ ಸಾಹೇಬರು ಇದ್ದು ಅದಕ್ಕೆ ಒಳಗಿಂದ ಎಲ್ಲ ವಿಷಯ ನಮ್ಗೆ ಗುರ್ತಿದೆ. ಅದಕ್ಕೆ ಅವ್ರು ಇಷ್ಟು ನೈತಿಕವಾಗಿ ರಾಜಕಾರಣಿ ಮಾಡಿದ್ರು ಅವರು. ಈಗೆಲ್ಲ ಎಲ್ಲಿ ಹೋಗಿದೆ ವ್ಯಾಲ್ಯೂ ಬೇಸ್ಡ್ ಪಾಲಿಟಿಕ್ಸ್, ಮಾರಲ್ ಬೇಸ್ಡ್ ಪಾಲಿಟಿಕ್ಸ್ ಅಂತ? ಅಷ್ಟಾಗಲೇ ಅಲ್ಲ. ಈಗೆಲ್ಲ ಬಿ ನಾಗೇಂದ್ರ ಅವರು ನಿನ್ನೆ ಸುಧಾ ಒಂದು ಇದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆಗಲೇ ಅಲ್ಲ, ಒಂದು ಯಾವುದು ಕಲ್ಯಾಣ ಕರ್ನಾಟಕದ ಒಂದು ಪ್ರಾಧಿಕಾರಿ ಜವಾಬ್ದಾರಿನೂ ಕೊಟ್ಟಿದ್ದಾರೆ. ಇದೆಷ್ಟೆಲ್ಲ ನಾವು BJP ಸರ್ಕಾರ ಹೋರಾಟ ಮಾಡೋ ಮುಂದೆ ಇದು ಎಲ್ಲ ಒಂದು ಜವಾಬ್ದಾರಿ, ಎಕ್ಸ್ಟ್ರಾ ಜವಾಬ್ದಾರಿ ಸ್ಥಾನ ಕೊಟ್ಟು ಏನು ಬಿಂಬಿಸ್ತಾ ಇದ್ದಾರೆ ಅದು ಹೋಗಲಿ ಬಿಡಿ. ಈಗ ಮೊನ್ನೆ ಇಷ್ಟೆಲ್ಲ ನಾವು ರೀಲ್ಸು ಅಧಿವೇಶನದಾಗೆಲ್ಲ ನೋಡ್ತೀವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬ್ರವರು ಏನು ಹೇಳ್ತಾ ಇದ್ರು, ಎಲ್ಲ ಜನರಿಗೆ, ಎಲ್ಲ MLA, BJP MLA, ಕಾಂಗ್ರೆಸ್ MLA ಎಲ್ಲರಿಗೂ ಮುಖ್ಯಮಂತ್ರಿ, ನೀವು ಅಲ್ಲಿಂದ ಟೀಕೆ ಟಿಪ್ಪಣಿ ನಿಮ್ಮದು ಬೇಕು, ನಾವೆಲ್ಲ ಸಹಕಾರ ಮಾಡ್ತೀವಿ ಮಂದೆಲ್ಲ ಅಂತಂದರೆ, ಈಗ ನಾವು ಹೇಳ್ತಾ ಇದ್ದೀವಲ್ಲ BJP ಸರ್ಕಾರ ಈಗ ಆಗ್ತಾ ಇದೆ. ಮತ್ತು ಪ್ರಾಥಮಿಕ ಒಂದು ಇದು ಮಾಡಿದ್ದಾರೆ, ಅವರು ತನಿಖೆ ಮಾಡಿದ್ದಾರೆ, ಅವ್ರಿಗೂ ಎಲ್ಲ ಒಳಗೆ ಗುರ್ತಿದೆ ಏನಿದೆ ಅಂತ. ಸೊ ಇದಿಷ್ಟೆಲ್ಲ ಗುರ್ತಿದ್ರೂ ಸುಧಾ ಅವ್ರು ಯಾಕೆ ಒಂದು ಗಟ್ಟಿ ನಿರ್ಧಾರ ತಗೋವಲ್ರು ಅಂತ ಹೇಳಿ ಬಯಸ್ತೀವಿ. ಆಗಲೇ ಮತ್ತು ಕಾಂಗ್ರೆಸ್ ಸರ್ಕಾರದಲ್ಲಿ ರಗಡ್ ಮಂದಿ ದಿಗ್ಗಜ ಇವರು ಸಚಿವ ಸ್ಥಾನ ಆಗ ಅವರು ರಗಡ್ ಮಂದಿ ಹಿರಿಯರು ಹೋದಾರು. ಅವ್ರನ್ನ ಬಿಟ್ಟು ಇವ್ರನ್ನ ಯಾಕೆ ಬಿ ನಾಗೇಂದ್ರನ್ ಮಾಡಾಕತ್ತಾರ ಅಂತ ಹೇಳಿ ನಾನು ಈ ಮುಖಾಂತರ ಅವರಿಗೆ ಕೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. या आंदोलनात माजी आमदार महांतेश दोडगौड, लक्ष्मी नामदार, योगानंद हिरेमठ यांच्यासह अनेक भाजप पदाधिकारी व कार्यकर्ते सहभागी झाले. विनोद कोलकार, KMM मराठी, बेळगाव. क्षण आले, क्षण प्रेमळ है, रेशमात गुंफून सोनेरी. BS Channabasappa and Sons, The Textile Mall, Tilakwadi, Belagavi.